ಏನು ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ತಂದಿರುವಂತಹ ಸಂದರ್ಭದಲ್ಲೇ ಅವರ ಸಂಪುಟದ ಮತ್ತಿಬ್ಬರು ಸಚಿವರ ಮೇಲೂ ಪ್ರಾಸಿಕ್ಯೂಷನ್ ತೂಗುಗತ್ತಿ ನೇತಾಡುತ್ತಾ ಅನ್ನೋ ಅನುಮಾನ ಹುಟ್ಟಿಸಿದೆ. ಅದಕ್ಕೆ ತಕ್ಕ ಹಾಗೆ ದಿನಕ್ಕೊಂದು ಭೂ ವಿವಾದ ಅವರಿಬ್ಬರ ವಿಚಾರವಾಗಿ ಬಹಿರಂಗಗೊಳ್ಳೋದಕ್ಕೆ ಶುರುವಾಗಿದೆ. ಹಾಗಾದ್ರೆ ಯಾರದು ಆ ಇಬ್ರು ಸಚಿವರು, ಏನಿದು ಪ್ರಕರಣ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಬಿಜೆಪಿ ಜೆಡಿಎಸ್ ಅವರ ದಾಖಲೆಗಳು ಅವರ ಟೇಬಲ್ ಮೇಲೆ ಕುಳಿತಾ ಇದ್ರು ಕೂಡ ಕೆಲವು ಕ್ವೇರಿ ಹಾಕಿ ಕೆಲವು ಕಳಿಸ್ಬಿಟ್ಟಿದ್ದಾರೆ. ನೀವು 150 ಶಾಸಕರು ಹೋಗಿದ್ದೀರಿ. ದಲಿತರ ಜೊತೆ ಹೊಡೆದಾಡಿಸೋದು, ಜಾತಿ ರಕ್ಷಣೆ ಪಡೆಯಲಿಕ್ಕೆ ನಾನು ಸಿದ್ಧ ಇಲ್ಲ. ನಾರಾಯಣ ಸ್ವಾಮಿ ಈಗ ನೀವೇನಪ್ಪ ಗೌಡಿಕೆ ದರ್ಪ ಮತ್ತು ನಿನ್ನ ಅಧಿಕಾರದ ದರ್ಪವನ್ನ ನಮ್ಮ ಮುಂದಿನ ಮೇಲೆ ತೋರಿಸಬೇಡ. ಸಚಿವ ಪ್ರಿಯಾಂಕ್ ಖರ್ಗೆ ಎಂಬಿ ಪಾಟೀಲ್ಗೂ ಕಾದಿದೆಯಾ ಶಾಕ್? ಇಬ್ಬರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ದೂರು, ವರದಿ ಕೇಳಿದ ಗವರ್ನರ್. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಅವರ ಸಂಪುಟದ ಸಚಿವರಾದ ಎಂಬಿ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆಗೆ ಶಾಕ್ ಎದುರಾಗಿದೆ. ಇಬ್ಬರ ವಿರುದ್ಧ ಪ್ರತ್ಯೇಕ ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಕೋರಿ ರಾಜ್ಯಪಾಲರಿಗೆ ದೂರು ನೀಡಲಾಗಿತ್ತು. ಇದೀಗ ಗವರ್ನರ್ ವರದಿ ನೀಡುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಪತ್ರವನ್ನ ಬರೆದು ವಿವರಣೆ ಕೇಳಿದ್ದಾರೆ. ಹಾಗಿದ್ರೆ ಏನಿದು ಇಬ್ಬರ ಪ್ರಕರಣ? ತೋರಿಸ್ತೀವಿ ನೋಡಿ. ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಕೆಇಎಡಿಬಿಯಿಂದ 5 ಎಕರೆ ಸಿಎ ಸೈಟ್ ಹಂಚಲಾಗಿದೆ. ಪ್ರಭಾವ ಬಳಸಿ ಈ ಭೂಮಿಯನ್ನ ಪಡೆದಿದ್ದಾರೆ ಅಂತ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ರು. ಇವತ್ತು ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ವಿವರಣೆ ಕೇಳಿದ್ದಾರೆ. ರಾಜ್ಯಪಾಲರ ಪತ್ರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡ ಕಾರಿದ್ದಾರೆ. ರಾಜ್ಯಪಾಲರು ಕಾಂಗ್ರೆಸ್ನವರದ್ದು ಅಂದ್ರೆ ಆಕ್ಟಿವ್ ಆಗ್ಬಿಡ್ತಾರೆ ಎಂದಿದ್ದಾರೆ. ಇದಕ್ಕೆ ಟಾಂಗ್ ಕೊಟ್ಟ ಛಲವಾದಿ ನಾರಾಯಣಸ್ವಾಮಿ ಪ್ರಿಯಾಂಕ್ ಖರ್ಗೆಗೆ ಜ್ಞಾನವೇ ಇಲ್ಲ ಅಂದ್ರು. ಕೇಳಿದ್ದಾರೆ, ಸಿಎಸ್ಸಿಗೆ ಬರೆದಿದ್ದಾರೆ ವಿವರಣೆ ಕೊಡಿ ಅಂತ. ಆದ್ರೆ ಬಿಜೆಪಿ ಜೆಡಿಎಸ್ ಅವರ ದಾಖಲೆಗಳು ಅವರ ಟೇಬಲ್ ಮೇಲೆ ಕುಳಿತಾ ಇದ್ರು ಕೂಡ ಅದ್ರ ಬಗ್ಗೆ ವಿವರಣೆನೂ ಕೇಳಿಲ್ಲ. ಮತ್ತೆ ಯಾವ್ದು ಹೆಂಗೆ ಸುಮ್ಮನೆ ಬೇಕಂತ ಕೆಲವು ಕ್ವೇರಿ ಹಾಕ್ಬಿಟ್ಟು ಕೆಲವು ಕಳಿಸ್ಬಿಟ್ಟಿದ್ದಾರೆ. ನೀವು 150 ಶಾಸಕರು ಹೋಗಿದ್ದೀರಿ, ನಿಮ್ಮ ಅಹವಾಲು ತೆಗೆದುಕೊಂಡು ಹೋಗಿದ್ದೀರಿ. ನಮ್ಮ ಮೇಲೆ ಮಾತ್ರ ಯಾಕೆ, ಬೇರೆಯವ್ರದ್ದು ಯಾಕೆ ನೀವು ಇನ್ವೆಸ್ಟಿಗೇಷನ್ ಕೊಟ್ಟಿಲ್ಲ ಅಂತ ಕೇಳಿದ್ದೀರಿ. ನೀವು ವಾಪಸ್ ಬಂದ ಮೇಲೆ ಉತ್ತರ ಕೊಟ್ಟಿಲ್ಲ. ಅವರು ನಿಮ್ಮ ಮುಂದೆ ಉತ್ತರ ಕೊಟ್ಟಿದ್ದಾರೆ. ನೋಡಪ್ಪ, ಅವೆಲ್ಲನೂ ಕೋರ್ಟಲ್ ಕೇಸ್ಗಳಿವೆ, ಅವುಗಳೆಲ್ಲ ಅವರವರ ಡಿಪಾರ್ಟ್ಮೆಂಟ್ಗೆ ಆ ಕೇಸ್ಗಳು ಫೈಲ್ಗಳು ಒಳಗೆ ವಾಪಸ್ ಹೋಗಿವೆ. ಅಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆ ಅವರಿಗೆ ಜ್ಞಾನವೇ ಇಲ್ಲ. ಈ ಮಧ್ಯೆ ಬಿಜೆಪಿ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಸಿರೋಯ್ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ಜಮೀನು ಅವ್ಯವಹಾರಗಳ ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಖರ್ಗೆ ಕುಟುಂಬದವರು ಅಂಬೇಡ್ಕರ್ ಮತ್ತು ಗೌತಮ ಸಿದ್ಧಾರ್ಥರ ತತ್ವಗಳಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಕೂಡಲೇ ತಾವಾಗಿಯೇ ತನಿಖೆ ನಡೆಸುವಂತೆ ಒತ್ತಾಯಿಸಬೇಕು ಎಂದಿದ್ದಾರೆ. ಸಚಿವ ಎಂಬಿ ಪಾಟೀಲ್ ವಿರುದ್ಧವೂ ಪ್ರಾಸಿಕ್ಯೂಷನ್ ಅರ್ಜಿ. ಪ್ರಿಯಾಂಕ್ ಖರ್ಗೆ ಮಾತ್ರವಲ್ಲ, ಸಚಿವ ಎಂಬಿ ಪಾಟೀಲ್ ವಿರುದ್ಧವೂ ಸಿಎ ಸೈಟ್ ಹಂಚಿಕೆ ಅಕ್ರಮದ ಆರೋಪ ಕೇಳಿಬಂದಿದೆ. ಹೀಗಾಗಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ರಾಜ್ಯಪಾಲರಿಗೆ ದೂರು ನೀಡಿದ್ರು. ದೂರಿನ ಅನ್ವಯ ಸಚಿವರ ವಿರುದ್ಧದ ಆರೋಪದ ಬಗ್ಗೆಯೂ ಗವರ್ನರ್ ವಿವರಣೆಯನ್ನ ಕೇಳಿದ್ದಾರೆ. ಮುರುಗೇಶ್ ನಿರಾಣಿ ಎಂಬಿ ಪಾಟೀಲ್ ಮಧ್ಯೆ ವಾಕ್ ಸಮರ. ಪ್ರಾಸಿಕ್ಯೂಷನ್ ಫೈಟ್ ಒಂದ್ ಕಡೆ ಆದ್ರೆ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಾಗ್ದಾಳಿ ನಡೆಸಿದ್ದಾರೆ. ಖರ್ಗೆ ಕುಟುಂಬದವರಿಗೆ ಸಿಎ ಸೈಟ್ ಹಂಚಿಕೆ ಮಾಡಿದ್ದ ಸಂಬಂಧ ಸುದ್ದಿಗೋಷ್ಠಿ ನಡೆಸಿದ್ದ ಸಚಿವ ಎಂಬಿ ಪಾಟೀಲ್ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮುರುಗೇಶ್ ನಿರಾಣಿ ಅವರು ಸಿಎ ಸೈಟ್ ಪಡೆದುಕೊಂಡಿದ್ರು ಅಂತ ಹೇಳಿದ್ದಾರೆ. ಇವರು ಬಾಗಲಕೋಟ್ ನವನಗರ್ ಕೈಗಾರಿಕಾ ಪ್ರದೇಶ, ಅದು ಯಾವುದು ಪಾರ್ಕ್ ಕೈಗಾರಿಕಾ ಪ್ರದೇಶ? ಅಗ್ರೋಟೆಕ್ ಪಾರ್ಕ್. ತಮ್ಮದೇ ಶಿಕ್ಷಣ ಸಂಸ್ಥೆ, ತಾವೇ ಅದಕ್ಕೆ ನವನಗರ್ ತೇಜಸ್ ಇಂಟರ್ನ್ಯಾಷನಲ್ ಸ್ಕೂಲ್. ಅವರು 25 ಎಕರೆ ಜಮೀನು ತಾವೇ ಮಂತ್ರಿ ಸಚಿವರು ತಮ್ಮದೇ ಸಂಸ್ಥೆಗೆ 12/3/2012 25 ಎಕರೆ ಜಮೀನನ್ನ ಅಲಾಟ್ ಮಾಡಿಸ್ಕೊತಾರೆ. ಇದಕ್ಕೆ ಕಿಡಿಕಾರಿರುವ ಮುರುಗೇಶ್ ನಿರಾಣಿ ಛಲವಾದಿ ನಾರಾಯಣಸ್ವಾಮಿ ಪರ ಬ್ಯಾಟ್ ಬೀಸುತ್ತಲೇ ವಾಗ್ದಾಳಿ ನಡೆಸಿದ್ದಾರೆ. ಇನ್ನೂ ಕೆಲವೊಂದು ಹಿರಿಯರು ಕೂಡಿ ಕಟ್ಟಿರುವಂತಹ BLD ಸಂಸ್ಥೆಗೆ ಯಾರೋ ಕಟ್ಟಿರುವಂತ ಹುತ್ತಿನಲ್ಲಿ ಹಾವಾಗಿ ಬಂದು ನೀವು ಆ BLD ಸಂಸ್ಥೆ ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದ್ದೀವಿ. ಗೌಡ, ನೀನು ಹಿಂದುಳಿದವ್ರ ಬಗ್ಗೆ, ಪಂಚಮಸಾಲಿಗಳ ಬಗ್ಗೆ, ಮತ್ತೊಬ್ಬರ ಬಗ್ಗೆ ನಿನ್ನ ಗೌಡಿಕೆ ದರ್ಪ ಮತ್ತು ನಿನ್ನ ಅಧಿಕಾರದ ದರ್ಪವನ್ನ ನಮ್ಮ ಮುಂದಿನ ಮೇಲೆ ತೋರಿಸಬೇಡ. 15 ವರ್ಷ ಮೊದಲು ಮಂತ್ರಿ ಆಗಿದೆ. ನನ್ನ ಕಡೆ ಏನೇನಿದೆ ತೆಗಿ, ನಿನ್ನ ಆಫೀಸಲ್ಲೇ ಇದೆ, ಎಲ್ಲ ಫೈಲ್ ನಿನ್ನ ಆಫೀಸಲ್ಲೇ ಇದೆ. ಏನೇನು ಬಾಳ ನಿನ್ನ ಜೀವ ಜಾಲಾಡಿಸ್ತೇನೆ ಅಂತ ಹೇಳಿ ಮಾತಾಡಿದೆಯಲ್ಲ, ಜೀವ ಜಾಲಾಡಿಸ್ಲಿಕ್ಕೆ ಸಾಕಷ್ಟಿದೆ. ನೀ ತೆಗಿ. ಒಂದಾದ್ರೂ ನಾನು ಮಿಸ್ಟೇಕ್ ಮಾಡಿಕೊಡು, ಇಂಥದ್ರಲ್ಲಿ ನಿರಾಣಿಯವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳು, ಅದಕ್ಕೆ ಕ್ರಮ ಕೈಕೋ. ಅದಕ್ಕೆ ನಾನು ತಲೆಬಾಗಿ ನಾನು ಒಪ್ತೇನೆ. ಗಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸ ಇನ್ನು ಮುಂದಾದ್ರೂ ಮಾಡಕ್ ಹೋಗ್ಬೇಡ.
ನಿರಾಣಿ ವಾಗ್ದಾಳಿಗೆ ಟ್ವೀಟ್ನಲ್ಲೇ ಎಂಬಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ವಿಜಯಪುರ ಜಿಲ್ಲೆಯವ, ಇಂಥ ಭಾಷೆಗಳು ನನಗೂ ಬರುತ್ತೆ. ನಾನೇ ಸ್ವತಃ ಬಾಗಲಕೋಟೆಗೆ ಬಂದು ನಿನ್ನ ಭಾಷೆಯಲ್ಲೇ ನಿನ್ನ ಸತ್ಯಾಂಶವನ್ನ ಬಿಚ್ಚಿಡ್ತೀನಿ ಅಂತ ತಿವಿದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಬರೀ ಮೂಡ ಯುದ್ಧವೇ ಭುಗಿಲೆದ್ದಿದೆ. ಈ ಕದನಕ್ಕೆ ಇನ್ನೂ ವಿರಾಮವೇ ಬಿದ್ದಿಲ್ಲ. ಆಗ್ಲೇ ಸಿಎ ಸೈಟ್ ಅಕ್ರಮ ಹಂಚಿಕೆ ಆರೋಪ ರಾಜ್ಯಪಾಲರ ಅಂಗಳಕ್ಕೆ ಬಿದ್ದಿದೆ. ಸಚಿವರಿಗೂ ಪ್ರಾಸಿಕ್ಯೂಷನ್ ಶಾಕ್ ಕಾದಿದ್ಯಾ? ಕಾದು ನೋಡ್ಬೇಕಿದೆ. ಬಾಗಲಕೋಟೆಯಿಂದ ರವಿ ಮುಖಿ ಜೊತೆ ಪ್ರಸನ್ನ ಗಾಂವ್ಕರ್ ಮತ್ತು ಈರಣ್ಣ, TV9 ಬೆಂಗಳೂರು.